ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 48ನೇ ಅಧ್ಯಾಯ. ಪಠಿಸೆ ಸಿದ್ಧ ಚರಿತ್ರವನು ಏಳೇ ದಿನಗಳೊಳು ಪ್ರೇಮದಿ ಕಠಿಣತರ ಭೂತದ ಮಹಾಬಾಧೆಯ ಕಳೆಯುತತಿ ಸುಲಭದಿ ಮರಣ ಹೊಂದಿದ ಬಾಲೆಯನು ಸದ್ಗುರು ವಿಭೂತಿ ಪ್ರಭಾವದಿ ಕರುಣೆಯಿಂದಲಿ ಬದುಕಿಸಿದ ಸನ್ಯಾಸ ಬಂದತಿ ತವಕದಿ. ಬ್ರಹ್ಮಾನಂದ ಅವಿನಾಶಿಯಾಗಿರುವಂಥ ನೀನು ಸಿದ್ಧರೂಪದಿಂದ ಅವತರಿಸಿರುತ್ತಿ. ಜೀವನ ಅಜ್ಞಾನ ರಾತ್ರಿಯನ್ನು ಕಳೆದು ಆತನನ್ನು ಜ್ಞಾನ ಪ್ರಕಾಶದಲ್ಲಿಟ್ಟು ಬಿಡುವಿ. ಸದ್ಗುರುವಿನ ಹೊರತು ಜೀವನು ಅಸಹಾಯನಾಗಿದ್ದಾನೆ. ಶಾಸ್ತ್ರಗಳನ್ನು ಪಠಿಸಿದರೂ ಸತ್ಯಾರ್ಥವು ತಿಳಿಯಲಾಗದು. ಬ್ರಹ್ಮಭಾವವು ಹೇಗೆ ಹೊಂದತಕ್ಕದ್ದೆಂದು ಆ ಸದ್ಗುರುದೇವನೇ ಹೇಳಬೇಕಾಗಿರುವುದು. ಸದ್ಗುರುವಿನ ವಿನಃ ಬೇರೆ ಗತಿಯೇ ಇಲ್ಲ. ಅವನನ್ನು ಕುರಿತು ಶರಣು ಹೋಗದಿದ್ದರೆ ವ್ಯುತ್ಪತ್ತಿ ವ್ಯರ್ಥವೇ ಸರಿ. ಸದ್ಗುರು ಮೂರ್ತಿಯು ಒಲಿಯದಿದ್ದರೆ ಇಹಪರದ ಸಂಪತ್ತಿಯಾದರೂ ನಿರುಪಯೋಗವಾಗಿರುವುದು. ಆ ಸದ್ಗುರುವನ್ನು ಸದ್ಭಾವದಿಂದ ನಮಿಸಿದರೆ ಸಂಸಾರ ಚಿಂತೆಯು ಸಮೂಲ ನಾಶವಾಗುತ್ತದೆ ಮತ್ತು ಎಲ್ಲ ಅಹಂ ಮಮತೆಯು ಲಯವಾಗಿ ಮುಕ್ತಿಕಾಂತೆಯೇ ವರಿಸುವಳು. ಸದ್ಗುರುರಾಯನನ್ನು ಮರೆಯುವಂಥವರಿಗೆ ಸರ್ವ ಪ್ರಕಾರದ ವಿಪತ್ತಿಗಳು ಸಂಸಾರದಲ್ಲಿ ಪ್ರಾಪ್ತವಾಗುವು. ಆಮೇಲೆ ಅವರು ಸದ್ಗುರುವನ್ನು ಕುರಿತು ಶರಣು ಹೋಗುವರು. ಇರಲಿ, ಈಗ ಚರಿತ್ರೆ ಕಥನವನ್ನು ಶ್ರವಣ ಮಾಡುವಂಥವರಾಗಿರಿ. ಸದ್ಗುರುರಾಯನ ಚರಿತ್ರವು ಶ್ರವಣಕ್ಕೆ ಬಹು ಮಧುರವಾದದ್ದು. ಇಷ್ಟೇ ಅಲ್ಲ, ಅದನ್ನು ಕೇಳುವುದರಿಂದ ಭವಬಂಧನವು ಹರಿದು ಹೋಗಿ ಜೀವನು ನಿತ್ಯಾನಂದವನ್ನು ಭೋಗಿಸುವನು. ಬಾಗಲಕೋಟೆ ಎಂಬ ನಗರದಲ್ಲಿ ಶ್ರೀಮಂತ ಎಂಬ ಹೆಸರಿನ ಒಬ್ಬ ಗೌಡನಿರುವನು. ಆತನಿಗೆ ದ್ರವ್ಯ ಬಹಳ ಇರುವುದು, ಆದರೆ ದೇವರನ್ನು ಭಜಿಸುತ್ತಿದ್ದಿಲ್ಲ. ಆತನು ರಾತ್ರಿ ಹಗಲು ದೊಡ್ಡ ವ್ಯವಹಾರದ ಚಿಂತೆ ಮಾಡುತ್ತಿದ್ದು ಜನರಿಂದ ಕೊಡಕೊಳ್ಳತಕ್ಕುವುದರ ಧ್ಯಾನವೇ ಅವನಿಗೆ ಯಾವಾಗಲೂ ಇರುವುದು. ಆತನ ಮಗಳು ರುಕ್ಮಿಣಿ ಎಂಬುವಳು ಬಹಳ ಸುಲಕ್ಷಣೆ ಮತ್ತು ಸದ್ಗುಣಮಣಿ ಇರುವಳು. ಆದರೆ ಇವಳಿಗೆ ಒಂದು ಭೂತಬಾಧೆ ಇರುವುದರಿಂದ ತಾಯಿ ತಂದೆಯವರಿಗೆ ಇದೊಂದು ದೊಡ್ಡ ಚಿಂತೆ ಇತ್ತು. ಒಮ್ಮೆ ಭೂತ ಬಂದು ರುಕ್ಮಿಣಿಯು ಏನಾದರೂ ಬಡಬಡಿಸಿ ತನಗೆ ವಿವಾಹ ಮಾಡುವುದಿಲ್ಲವೆಂದು ತಂದೆ ತಾಯಿಗಳಿಗೆ ಬೈಯುತ್ತಿದ್ದಳು. ಅವಳ ಈ ಸ್ಥಿತಿಯನ್ನು ನೋಡಿ ಶ್ರೀಮಂತನು ಬಹಳ ಚಿಂತಾಕ್ರಾಂತನಾಗಿರುವಾಗ ಅಕಸ್ಮಾತ್ ಅಲ್ಲಿಗೆ ಅಂಕಲಕೋಟೆ ಶರಣಪ್ಪನು ಬಂದನು. ಆತನು ಸಿದ್ಧಾರೂಢರ ನಿಕಟ ಭಕ್ತನಿರುತ್ತಿದ್ದು ಸದ್ಗುರು ಕೀರ್ತಿಯನ್ನು ಊರೂರುಗಳಲ್ಲಿ ಕೀರ್ತನೆ ಮಾಡಿ ಪಸರಿಸುತ್ತಿರುವನು. ಶ್ರೀ ಸಿದ್ಧರ ಕೀರ್ತಿಯ ವಿನಃ ಜನರಿಗೆ ಮತ್ತೊಂದು ಹೇಳಲಾರನು. ರುಕ್ಮಿಣಿಯನ್ನು ನೋಡಿ ಶರಣಪ್ಪನು ಶ್ರೀಮಂತನಿಗೆ, ಇವಳ ದೆಸೆಯಿಂದ ನೀವು ಚಿಂತೆ ಮಾಡಬೇಡಿರಿ. ಇವಳು 7 ದಿನ ತನಕ ಸಿದ್ಧ ಚರಿತ್ರವನ್ನು ಪಠಿಸಿದ್ದಾದರೆ ಅದರಿಂದ ಸರ್ವ ಪೀಡೆಗಳು ನಿವಾರಣವಾಗುವು. ನಿತ್ಯ ಸಿದ್ಧ ಸ್ಮರಣೆಯನ್ನು ಮಾಡಬೇಕು ಮತ್ತು ಆತನ ಪಾದೋದಕವನ್ನು ಸೇವಿಸಲೇಬೇಕು. ಈ ಪ್ರಕಾರ ಮಾಡಿದ್ದಾದರೆ ನಿಶ್ಚಯವಾಗಿ ಆದಿಯು ನಿವಾರಣವಾಗುವುದು ಎಂದು ಅಂದದ್ದು ಕೇಳಿ ಆ ಶ್ರೀಮಂತನು, ಬಹಳ ದ್ರವ್ಯ ಖರ್ಚು ಮಾಡಿದೆ, ಅನೇಕ ಮಂತ್ರತಂತ್ರ ಯೋಜಿಸಿದೆ, ಬಹಳ ದೇವರಿಗೆ ಹರಿಕೆ ಬೇಡಿಕೊಂಡೆ, ಆದರೆ ಅದೆಲ್ಲವೂ ನಿಷ್ಫಲವಾಯಿತು. ಇಷ್ಟರಿಂದ ಗುಣ ಸಿಕ್ಕದಿರುವಾಗ ಒಂದು ಪುಸ್ತಕ ಓದುವ ಮಾತ್ರದಿಂದ ಏನಾದೀತು ಎಂದು ಅಂದದ್ದು ಕೇಳಿ ಆತನನ್ನು ಕುರಿತು ಶರಣಪ್ಪನು, ಎಲೈ ಶ್ರೀಮಂತನೇ,
ಶ್ರೀ ಸಿದ್ಧಾರೂಢರ ಮಹಿಮೆ ನಿನಗೆ ಗೊತ್ತಿರುವುದಿಲ್ಲ. ಅದು ಅಗಾಧವಾಗಿಯೂ ನಿರುಪಮವಾಗಿಯೂ ಇದ್ದು ಅದರ ಪ್ರಭಾವಕ್ಕೆ ಸೀಮೆ ಇರುವುದಿಲ್ಲ. ಇದರ ಪ್ರತೀತಿಯು ನಮಗೆ ಪ್ರತ್ಯಕ್ಷ ಅನುಭವಕ್ಕೆ ಬಂದಿರುತ್ತದೆ. ಉಣಕಲಿನಲ್ಲಿ ಇಬ್ಬರು ಸ್ತ್ರೀಯರಿಗೆ ಇದಕ್ಕೂ ವಿಶೇಷ ಭೂತ ಬಾಧೆ ಇರುವಾಗ ಸಿದ್ಧನಾಮ ಮತ್ತು ಕೀರ್ತಿಯ ಶ್ರವಣ ಮಾಡಿದ ಕ್ಷಣವೇ ಭೂತಗಳು ನಿಶ್ಶೇಷವಾಗಿ ಬಿಟ್ಟು ಹೋದವು. ಸದ್ಭಾವದಿಂದೊಡಗೂಡಿ 7 ದಿನ ಸದ್ಗುರು ನಾಮವನ್ನು ಜಪಿಸುತ್ತಿದ್ದು ಆತನ ಕೀರ್ತಿಯನ್ನು ಶ್ರವಣ ಮಾಡುವುದರಿಂದ ಎಂಥ ಕಠಿಣ ಭೂತವಾದರೂ ಬಿಟ್ಟು ಹೋಗುವುದು ಎಂದು ಹೇಳಿದ್ದನ್ನು ಕೇಳಿ ಶ್ರೀಮಂತನು, ಹಾಗಾದರೆ ರುಕ್ಮಿಣಿಯ ಚರಿತ್ರವನ್ನು ಓದಲಿ, ಪಾದಕ್ಕೆ ಹೇಗೆ ಮಾಡಲಿ? ವ್ಯವಹಾರದಿಸೆಯಿಂದ ಸಿದ್ಧಾರೂಢರ ಸ್ಥಾನಕ್ಕೆ ಹೋಗಿ ಅವರ ದರ್ಶನ ಮಾಡಿಕೊಳ್ಳಲಿಕ್ಕೆ ನನಗೆ ವೇಳೆ ಸಿಗುವುದಿಲ್ಲ. ಹಾಗಾದರೆ ಹುಬ್ಬಳ್ಳಿಗೆ ಒಬ್ಬ ಮನುಷ್ಯನನ್ನು ಕಳುಹಿಸಿ ಪಾದೋದಕವನ್ನು ತರಿಸುವೆನು ಎಂದು ಹೇಳಿದನು. ಶರಣಪ್ಪನು ಒಂದು ಚರಿತ್ರವನ್ನು ರುಕ್ಮಿಣಿಯ ಕೈಯಲ್ಲಿ ಕೊಟ್ಟು ಸಿದ್ಧನಾಮದ ಘೋಷಣೆ ಮಾಡಿದನು. ಅದನ್ನು ಕೇಳಿದ ಕೂಡಲೇ ಅವಳಿಗೆ ದೇಹದ ಮೇಲೆ ಸ್ಮೃತಿ ಬಂದು ತನ್ನ ತಂದೆಯನ್ನು ಕುರಿತು, ಈ ಭಜನವು ನನಗೆ ಬಹಳ ಸುಖಕರವಾಗಿ ಕಾಣಿಸುತ್ತದೆ. ಅದನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದೆ. ಅದನ್ನೇ ನಾನು ಸರ್ವದಾ ಮಾಡುತ್ತಿರುವೆನು ಎಂದು ಅಂದಳು. ಆಮೇಲೆ ಶರಣಪ್ಪನು ರುಕ್ಮಿಣಿಗೆ, ನೀನು ಇದೇ ನಾಮದಿಂದ ಭಜನೆ ಮಾಡುತ್ತಿರು. ಇದರಿಂದ ನಿನಗಿರುವ ಎಲ್ಲ ಬಾಧೆಯೂ ಹೋಗುವುದು ಮತ್ತು ತಿರುಗಿ ಬರಲಾರದು ಎಂದು ಹೇಳಿ ಅವಳ ಕಿವಿಯಲ್ಲಿ ಆ ನಾಮ ಮಂತ್ರವನ್ನು ಉಪದೇಶಿಸಿದನು ಮತ್ತು ಚರಿತ್ರ ಪಠಣವನ್ನು ಮಾಡಲಿಕ್ಕೂ ಹೇಳಿದನು. ಇದರಿಂದ ಇವಳ ಮನಸ್ಸಿಗೆ ಆನಂದವಾಗಿ ಇದೇ ಪ್ರಕಾರ ನಾನು ನಡೆಯುವೆನು ಎಂದು ಹೇಳಿದಳು. ಶರಣಪ್ಪನು ಹೀಗೆ ಅವಳಿಗೆ ಉಪದೇಶವನ್ನು ಮಾಡಿ ಅಲ್ಲಿಂದ ಹೊರಟು ಹೋದನು. ಶ್ರೀಮಂತನು ಸದ್ಗುರು ಪಾದತೀರ್ಥಕ್ಕೋಸ್ಕರ ಹುಬ್ಬಳ್ಳಿಗೆ ಒಬ್ಬ ಮನುಷ್ಯನನ್ನು ಕಳುಹಿಸಿದನು. ತೀರ್ಥವು ಬರುತ್ತಲೇ ಅದನ್ನು ರುಕ್ಮಿಣಿಗೆ ಕೊಟ್ಟನು. ಅದರ ಸೇವನೆಯಿಂದ ಅವಳ ಮನಸ್ಸು ಪೂರ್ಣ ಸ್ವಸ್ಥವಾಗಿ ಚರಿತ್ರ ಪಠಣವನ್ನು ನಿತ್ಯ ಸಪ್ರೇಮ ನಾಮಸ್ಮರಣೆಯನ್ನು ಆರಂಭಿಸಿದಳು. ಇದರಿಂದ ಭೂತ ಸ್ಥಾನ ಬಿಟ್ಟು ಹೋಯಿತು. ಪುನಃ ಅವಳ ಕಡೆಗೆ ಬರಲೇ ಇಲ್ಲ. ಪೂರ್ವದಲ್ಲಿ ಅನುದಿನ ರುಕ್ಮಿಣಿಗೆ ಭೂತ ಸಂಚಾರವಾಗುತ್ತಿತ್ತು. ಈಗ 7 ದಿನಗಳ ತನಕ ಅದರ ವರ್ತಮಾನವಿದ್ದಿಲ್ಲ. ಶ್ರೀಮಂತನಿಗಾದರೂ ಬಹು ಆನಂದವಾಗಿ ಆಹಾ, ಚರಿತ್ರ ಪಠಣವು ಸುಖಕರವಾಯಿತು. ಈಗ ಸರ್ವರಲ್ಲಿ ಅಭೇದ ಭಾವನೆಯಿಂದ ವರ್ತಿಸುವ ಆ ಸದ್ಗುರು ಸಿದ್ಧಾರೂಢರ ಪಾದದರ್ಶನ ಪಡೆಯಬೇಕೆಂದು ನನಗೆ ಅವರ ಮೇಲೆ ಶ್ರದ್ಧೆ ಇರಲಿಲ್ಲ. ಆದರೂ ನಮ್ಮ ಆಪತ್ತನ್ನು ಪರಿಹಾರ ಮಾಡಿದರು. ಈಗ ರುಕ್ಮಿಣಿಯನ್ನು ಕರೆದುಕೊಂಡು ಆತನ ಪಾದಕ್ಕೆ ಶರಣು ಹೋಗಬೇಕು ಎಂದು ನುಡಿದನು. ಚರಿತ್ರ ಪಠಣವು ಮುಗಿಯಿತು. ಆದರೆ ಕಾಲಕರ್ಮವಶವಾಗಿ ಏನು ಆಯಿತೆಂದರೆ, ಮಧ್ಯಾಹ್ನ ಕಾಲದಲ್ಲಿ ರುಕ್ಮಿಣಿಯು ಅಶ್ವತ್ಥ ಕಟ್ಟೆಯ ಮೇಲೆ ಕುಳಿತಿದ್ದಳು. ಆ ಕಟ್ಟೆಯು ಉನ್ನತವಾಗಿದ್ದು ಅಲ್ಲಿಂದ ರುಕ್ಮಿಣಿಯು ಕೆಳಗೆ ಇಳಿಯುತ್ತಿರುವಾಗ ಅಕಸ್ಮಾತ್ತಾಗಿ ಮಸ್ತಕಭ್ರಮಣವಾಗಿ ಕಲ್ಲಿಗೆ ಅಪ್ಪಳಿಸಿದಂತೆ ಬಿದ್ದಳು. ತಲೆಯು ಕಲ್ಲಿಗೆ ಬಡಿದು ದರದರನೆ ರಕ್ತ ಹರಿಯಿತು. ಆಗ ತಂದೆ ಓಡಿ ಬಂದು ನೋಡುವಾಗ ಅವಳ ಪ್ರಾಣವು ಹೋಗಿತ್ತು. ಇದನ್ನು ನೋಡಿ ಬಹು ದುಃಖದಿಂದ ಆತನು, ಹೇ ಸಿದ್ಧಾರೂಢನೇ, ಏನು ಮಾಡಿದಿ? ನಿನ್ನ ಕೃಪೆಯಿಂದ ಭೂತವು ದೂರವಾಯಿತು, ಆದರೆ ಕೂಡಲೇ ನನ್ನ ಮಗು ಹೋಯಿತು. ಇದು ನಿನ್ನ ಕೀರ್ತಿಗೆ ಒಳ್ಳೆಯದಲ್ಲ. ನಿನ್ನ ಮೇಲೆ ನನ್ನ ಶ್ರದ್ಧೆ ಇರಲಿಲ್ಲ, ಆದರೂ ನಮ್ಮ ಆಪತ್ತನ್ನು ಪರಿಹರಿಸಿದೆ. ಈಗ ನನ್ನ ಪ್ರಿಯ ಪುತ್ರಿಯು ಸಾಯುವುದರಿಂದ ನಿನ್ನ ಕೀರ್ತಿಗೆ ಬಾಧೆಯು ಬಂತು. ನಿನ್ನ ನಾಮವನ್ನು ಜಪಿಸುತ್ತಾ ನಿನ್ನ ಚರಿತ್ರವನ್ನು ಪಠಿಸುತ್ತಾ ಇದ್ದು ಅದು ಮುಗಿದ ಕೂಡಲೇ ಹುಡುಗಿಯು ತೀರಿಕೊಂಡಳು ಎಂದು ಜನರು ಅನ್ನುವರು. ಈ ಕಲಂಕವು ಯಾರಿಗೆ ಹತ್ತುವುದು? ನೀನು ಒಂದು ವೇಳೆ ಈಗ ಸುಮ್ಮನೆ ಇದ್ದು ನನ್ನ ಈ ಮಗಳನ್ನು ಸಾಯಲಿಕ್ಕೆ ಬಿಟ್ಟರೆ ನಿನ್ನ ಭಕ್ತಿ ಮಾಡುತ್ತಲೇ ಸಾಯುತ್ತಾರೆ ಎಂದು ಜನರು ಅನ್ನುವರು. ಆದ್ದರಿಂದ ಹೇ ದಯಾಳುವೆ, ಬೇಗನೆ ಓಡಿ ಬಂದು ನಿನ್ನ ಬಿರುದನ್ನು ರಕ್ಷಿಸು. ನಿನ್ನನ್ನು ಕುರಿತು ಶರಣು ಬಂದಿದ್ದ ಈ ಮಗಳನ್ನು ಕಾಲನ ಕೈಯಲ್ಲಿ ಕೊಡಬೇಡ ಎಂದು ದೀರ್ಘಸ್ವರದಿಂದ ಶ್ರೀಮಂತನು ಅಳುತ್ತಿರುವಾಗ ಅಲ್ಲಿ ಒಬ್ಬ ಸಾಧು ಪ್ರಾಪ್ತನಾದನು. ಆತನ ಶಾಂತವಾದ ಮುಖವನ್ನು ನೋಡಿದಾಕ್ಷಣ ಶ್ರೀಮಂತನು ಸ್ತಬ್ಧನಾದನು. ಆ ಸಾಧುವಿನ ಮಸ್ತಕಕ್ಕೆ ಒಂದು ಕೆಂಪು ವಸ್ತ್ರವು ಸುತ್ತಿದ್ದು ಮೈ ಮೇಲೆ ಕಾವಿ ಬಣ್ಣದ ಶಾಲು ಹೊತ್ತಿದ್ದನು. ಆತನ ಕಂಠದಲ್ಲಿ ರುದ್ರಾಕ್ಷಿ ಮಾಲೆಯು ವಾಮಹಸ್ತದಲ್ಲಿ ಕಮಂಡಲವು ಶೋಭಿಸುತ್ತಿದ್ದವು.
ಈ ಪ್ರಕಾರವಿರುವ ಆ ದಿವ್ಯ ಸನ್ಯಾಸಿಯು ಬಂದು ಶ್ರೀಮಂತನನ್ನು ಕುರಿತು, ಈ ಕನ್ಯೆಗೆ ಏನಾಯಿತು, ನೀನು ಯಾಕೆ ವಿಲಾಪ ಮಾಡುತ್ತಿ ಎಂದು ಕೇಳಲು, ಶ್ರೀಮಂತನು, ಹೇ ಯತಿವರ್ಯ, ನನ್ನ ದುಃಖವನ್ನು ನಿನಗೇನು ಹೇಳಲಿ? ಸಿದ್ಧಭಕ್ತಿಗೆ ಹತ್ತಿದ ಕೂಡಲೇ ನನ್ನ ಸಂಸಾರವೆಲ್ಲ ದುಃಖಮಯವಾಗಿ ಹೋಯಿತು. ಒಬ್ಬ ಸಾಧು ವಚನದ ಮೇಲೆ ವಿಶ್ವಾಸವಿಟ್ಟು ಈ ಹುಡುಗಿಯು 7 ದಿನಗಳಿಂದ ಸಿದ್ಧ ಚರಿತ್ರ ಪಾರಾಯಣ ಮಾಡುತ್ತಾ ಇರುವಾಗ್ಗೆ ಕಡೆಗೆ ಇವಳ ಪ್ರಾಣವೇ ಹೋಯಿತು ಎಂದು ಅಂದ ಕಠೋರ ವಚನವನ್ನು ಕೇಳಿ ಆ ಸಾಧು ತನ್ನ ಕಿವಿಯ ಮೇಲೆ ಕೈಯಿಟ್ಟು, ಶಿವ ಶ್ರೀ ಸಿದ್ಧಾರೂಢರ ಮೇಲೆ ದುರ್ಧರವಾದ ಅಪವಾದವು ಬರುವಂತಾದ್ದಾಯಿತಲ್ಲ. ಕಾಲಕರ್ಮ ವಶದಿಂದ ಈಕೆಗೆ ಮೃತ್ಯು ಬಂದಿದ್ದು ಸದ್ಗುರುವಿನ ಮೇಲೆ ನಿಮಿತ್ತ ಬಂತು. ಆತನ ಮೇಲೆ ನೀನು ದೋಷವರಿಸಿ ನಿನ್ನ ಹಿತವನ್ನು ಕಳೆದುಕೊಳ್ಳುವಿ. ಆದರೆ ನನ್ನನ್ನು ಇಲ್ಲಿಗೆ ಕಳಿಸುವುದರಿಂದ ಆತನು ಎಷ್ಟು ದಯಾಳಿದ್ದಾನೆಂದು ನೀನೇ ನೋಡಿಕೋ, ಹೇಳುತ್ತೇನೆ ಕೇಳು. ಭಕ್ತರ ಮೇಲೆ ಸಿದ್ಧನಾಥನಿಗೆ ವಿಶೇಷತೆ ಇರುವುದು. ನಿನ್ನೆ ದಿವಸ ಆತನಿಗೆ ಭೆಟ್ಟಿಯಾದಾಗ ಆತನು ಹೇಳಿದ್ದು ಕೇಳಿ ನನಗೆ ಆಶ್ಚರ್ಯವಾಯಿತು. ನನ್ನನ್ನು ಕುರಿತು, ಬಾರಪ್ಪ ಯತಿರಾಯ, ನಾಳೆ ನೀನು ಒಬ್ಬಾಕೆಯ ಮರಣವನ್ನು ನೋಡುವಿ. ಅವಳ ಮುಖದಲ್ಲಿ ಈ ವಿಭೂತಿಯನ್ನು ಹಾಕಿ ಅವಳನ್ನು ಬದುಕಿಸು ಎಂದು ಆ ಸದ್ಗುರುನಾಥನಂದನು. ಆ ಸಮಯದಲ್ಲಿ ಅದನ್ನು ನಾನು ಕೇಳಿ ಚಕಿತನಾದೆ. ಆದರೆ ಆ ಮಾತು ಈಗ ನಿಜವಾಯಿತು. ಶ್ರೀ ಸಿದ್ಧ ಸಮರ್ಥನು ಸರ್ವಜ್ಞನಿರುವನು. ಆತನ ಕೃಪೆಯಿಂದ ಸತ್ತವಳು ಈಗ ಬದುಕುವಳು ಎಂದು ಹೇಳಿ ಆ ಯತಿಯು ತನ್ನ ಬಟವಿಯೊಳಗಿಂದ ವಿಭೂತಿಯನ್ನು ತೆಗೆದು ಬಲಗೈಯಲ್ಲಿ ಹಿಡಿದು ಆ ಮೃತ್ಯು ಹೊಂದಿದವಳನ್ನು ಕುರಿತು ಮಾತಾಡುತ್ತಾನೆ. ಶ್ರೀ ಸದ್ಗುರು ಸಿದ್ಧಾರೂಢ ಪ್ರಸಾದ ವಿಭೂತಿಯನ್ನು ಸತ್ಯವಾಗಿ ಆತನ ಆಜ್ಞೆಯಿಂದ ನಿನ್ನ ಮುಖದಲ್ಲಿ ಹಾಕುತ್ತೇನೆ, ತ್ವರೆಯಿಂದ ಏಳು ಎಂದು ಅನ್ನುತ್ತಾ ರುಕ್ಮಿಣಿಯು ಬಾಯಿಯೊಳಗೆ ವಿಭೂತಿಯನ್ನು ಹಾಕಿ ಸಿದ್ಧನಾಮಗರ್ಜನೆಯನ್ನು ಮಾಡಿದನು. ರುಕ್ಮಿಣಿಯ ಈ ಭಯಂಕರವಾದ ಮರಣವಾರ್ತೆಯನ್ನು ಕೇಳಿ ಅಸಂಖ್ಯಾತ ಜನರು ಕೂಡಿದ್ದರು. ಅವರೆಲ್ಲರೂ ಈಗ ಅವಳನ್ನು ನೋಡುತ್ತಿರುವಾಗ ಅದ್ಭುತವಾದ ಚಮತ್ಕಾರವಾಯಿತು. ಯತಿವರನು ಆಕೆಯ ಬಾಯೊಳಗೆ ವಿಭೂತಿ ಹಾಕಿ ನಾಮಗರ್ಜನೆ ಮಾಡಿದ ಕ್ಷಣ ರುಕ್ಮಿಣಿಯು ಕಣ್ಣು ತೆರೆದು ನೋಡುವಂತವಳಾದಳು. ಶ್ರೀಮಂತನಿಗೆ ಅತ್ಯಂತ ಹರ್ಷವಾಯಿತು. ಆತನು ಓಡಿ ಬಂದು ಯತಿಯ ಚರಣಗಳನ್ನು ಹಿಡಿದನು. ರುಕ್ಮಿಣಿಯು ಆಗ ಎದ್ದು ಕುಳಿತಳು. ಇದನ್ನು ನೋಡಿ ಸರ್ವಜನರ ಮನಸ್ಸಿಗೆ ಆನಂದವಾಯಿತು. ಕೂಡಲೇ ಯತಿಯು ಅದೃಶ್ಯನಾದನು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟು, ಈತನು ಸದ್ಗುರುವೇ, ಮತ್ತೊಬ್ಬನಲ್ಲ ಎಂದು ಹೇಳುತ್ತಾ ಸಿದ್ಧನಾಮದಿಂದ ಗರ್ಜಿಸುವರಾದರು. ರುಕ್ಮಿಣಿಯ ತಾಯಿಯು ಮನೆಯಲ್ಲಿ ಇದ್ದಿಲ್ಲ. ಆದರೆ ಈಗ ಓಡಿ ಬಂದು ಪುತ್ರಿಯನ್ನು ಅಪ್ಪಿಕೊಂಡು ಬಹು ಪ್ರೇಮದಿಂದ ಬಿದ್ದಳು. ಶ್ರೀಮಂತನು ಸಮೂಲವಾಗಿ ಅವಳ ವೃತ್ತಾಂತವನ್ನು ಸಿದ್ಧಾರೂಢರಿಗೆ ನಿವೇದಿಸಿ, ಹೇ ಕೃಪಾಳುವಾದ ಸಿದ್ಧನಾಥನೇ, ನೀನೇ ರುಕ್ಮಿಣಿಯನ್ನು ಬದುಕಿಸಿದವನಾದಿ ಮತ್ತು ನಿನ್ನ ಭಕ್ತಿಯನ್ನು ನಮ್ಮಲ್ಲಿ ಉತ್ಪನ್ನ ಮಾಡಿಸಿ ನಮ್ಮನ್ನಾದರೂ ಉದ್ಧರಿಸುವನಾದಿ ಎಂದು ಹೇಳಿದನು. ಸರ್ವರು ಇದನ್ನು ಕೇಳಿ ಜಯ ಜಯಕಾರ ಮಾಡಿ ಸಿದ್ಧನಾಮವನ್ನು ಗರಿಸುತ್ತಿದ್ದರು. ಅನಂತರ ಸದ್ಗುರು ಆಜ್ಞೆಯನ್ನು ಪಡೆದುಕೊಂಡು ಎಲ್ಲರೂ ಸ್ವಸ್ಥಾನಕ್ಕೆ ಹೋದರು. ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ. ಶ್ರೀಮಂತನೇ ಮುಮುಕ್ಷು ಜೀವನು. ಅವನ ಪುತ್ರಿಯಾದ ರುಕ್ಮಿಣಿ ಸದ್ಭಕ್ತಿಯು ಅವರಿಗೆ ಸಂಸಾರವೆಂಬ ಭೂತದ ಬಾಧೆಯಾಗಿತ್ತು. ವೈರಾಗ್ಯದ ಕೂಡ ಲಗ್ನವಾದ ಹೊರತು ಸದ್ಭಕ್ತಿಯ ಬಾಧೆಯು ಹೋಗಲಾರದೆಂದು ಆ ಭೂತದ ಪೀಡೆಯಾದಾಗ ತನಗೆ ವಿವಾಹ ಮಾಡಬೇಕೆಂದು ಅವಳು ಹೇಳುತ್ತಿದ್ದಳು. ಆಗ ಶರಣಪ್ಪನೆಂಬ ಸದ್ಗುರು ಬಂದು ಅವಳಿಗೆ ನಾಮಸ್ಮರಣ ಮತ್ತು ಸಿದ್ಧ ಚರಿತ್ರದ ಪಾರಾಯಣವನ್ನು ಮಾಡಲಿಕ್ಕೆ ಹೇಳಿದನು. ಅದರಿಂದ ಸಂಸಾರ ಬಾಧೆಯು ಹೋಯಿತು. ಆದರೂ ಪ್ರಾರಬ್ಧ ಭೋಗವು ಅಡ್ಡ ಬಂದಿದ್ದರಿಂದ ಭಕ್ತಿಯು ಕಾಲವಶಳಾದಂತೆ ಕಾಣಿಸುತ್ತಿದ್ದರೂ ಸದ್ಗುರು ಬಂದು ಭಕ್ತಿಗೆ ಚೇತರಿಸಿದ ಕೂಡಲೇ ಅವಳು ಸಶಕ್ತಳಾದಳು. ಶ್ರೀ ಸಿದ್ಧಾರೂಢ ಸದ್ಗುರುರಾಯನದೇ ಅದೆಲ್ಲ ಆಟವಿರುತ್ತದೆ. ಅಂತರವನ್ನು ನಿರ್ಮಲ ಮಾಡಿದ ಕ್ಷಣದಲ್ಲೇ ಸರ್ವತ್ರದಲ್ಲಿ ಆ ಗುರುದೇವನೇ ಕಾಣಿಸುವನು. ಅವನನ್ನು ಹೃದಯದಲ್ಲಿ ಸದಾ ಧ್ಯಾನ ಮಾಡುವುದರಿಂದ ಅಂತರಂಗವು ಶುದ್ಧವಾಗಿ ಒಳಹೊರಗೆ ಸರ್ವ ವಸ್ತುಗಳ ರೂಪದಿಂದ ಆತನೇ ಭಾಷಿಸುತ್ತಾನೆ ಎಂಬಲ್ಲಿಗೆ ಸಿದ್ಧಾರೂಢಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವಪಾಪವನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 48ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರು ಚರಣಾರವಿಂದಗಳಲ್ಲಿ
ಅರ್ಪಿಸಿರುವನು.